ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುರುವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಹೇಗೆ ಬ್ರೇಕ್ಫಾಸ್ಟನ್ನು ನಾನು ಗೋಧಿ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ದಿನವೇ ಆಗಿಬಿಟ್ಟಿತ್ತು ಗೋಧಿ ಕಡುಬು ಮಾಡಿಬಿಟ್ಟು. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಕೆಂಪು ಚಟ್ನಿ ಮಾಡೋಣ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಂದು ಒಣ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ನೆನೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅದು ಸ್ವಲ್ಪ ನೆಂದರೆ ಚೆನ್ನಾಗಿ ಮಿಕ್ಸಿ ಆಗುತ್ತೆ. ಇಲ್ಲಾಂತಂದರೆ ಬೀಜ ಎಲ್ಲ ಮಿಕ್ಸಿ ಆಗೋಲ್ಲ. ಹಾಗಾಗಿ ಸ್ವಲ್ಪ ಕುದಿಯೋ ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಮುಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಹಾಗೆ ನಾನು ಕೂಡ ಒಂದು ಸ್ವಲ್ಪ ಬಿಸಿನೀರನ್ನು ಕುಡಿತಾ ಇದ್ದೀನಿ. ಹಾಗೆ ಅಪಾರ್ಟ್ಮೆಂಟ್ಗೆಲ್ಲ ಪೇಂಟ್ ಮಾಡ್ತಾಯಿದ್ರು. ನಮ್ಮ ಬಾಲ್ಕನಿಗೂ ಕೂಡ ಬಂದುಬಿಟ್ಟು ಪೇಂಟ್ ಮಾಡಿದರು. ನಾವು ಈ ಮನೆಗೆ ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ 1 ಇಯರ್ ಆಗಿತ್ತೇನೋ ಪೇಂಟ್ ಮಾಡಿಬಿಟ್ಟು. ಕಲರೆಲ್ಲ ಡಲ್ ಆಗಿತ್ತು. ಈಗ ಮತ್ತೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಪೂರ್ತಿ ಅಪಾರ್ಟ್ಮೆಂಟ್ ಫುಲ್ ಪೇಂಟ್ ಮಾಡ್ತಾ ಇದ್ದಾರೆ. ಹಾಗೆ ಹಾಲು 1 ಲೀಟ್ರ್ ಫುಲ್ಲು ಒಡೆದೋಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಹಾಗಾಗಿ ನಾನು ಅದನ್ನು ಪನ್ನೀರ್ ಮಾಡೋಣ ಅಂತಂದು ಸ್ವಲ್ಪ ವಿನೆಗರ್ ಹಾಕ್ಬಿಟ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಆಮೇಲೆ ಈಗ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತಂದು. ನಾನು ನೈಟು ಫ್ರಿಜ್ಜಲ್ಲಿ ಇಡಲಿಲ್ಲ, ಹಾಲು ಹೊರಗಡೆನೇ ಇಟ್ಬಿಟ್ಟೆ. ನನ್ನ ಮಗ ಫ್ರಿಜ್ ಹತ್ರನೇ ಕುತ್ಕೊಂಡ್ಬಿಟ್ಟಿದ್ದ. ಎದ್ದೇಳು ಅಂತಂದರೂ ಎದ್ದೇಳಲಿಲ್ಲ. ಸರಿ ಬಿಡು ಆಮೇಲೆ ಇಟ್ಟರಾಯ್ತು ಅಂತ ಅಂದ್ಕೊಂಡು ಹೊರಗೆ ಇಟ್ಬಿಟ್ಟಿದ್ದೆ, ಮರೆತು. ಫುಲ್ಲು 1 ಲೀಟ್ರ್ ಹಾಲು ಪೂರ್ತಿ ಕೆಟ್ಟೋಗ್ಬಿಟ್ಟಿತ್ತು. ಸರಿ ಅದನ್ಯಾಕೆ ವೇಸ್ಟ್ ಮಾಡೋಣ ಅಂತಂದು ಇನ್ನೊಂದು ಸ್ವಲ್ಪ ವಿನೆಗರೆಲ್ಲ ಹಾಕ್ಬಿಟ್ಟು ಪೂರ್ತಿಯಾಗಿ ಅದನ್ನು ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಉಳಿದ್ಬಿಟ್ಟಿತ್ತು, ತುಂಬಾ ಉಳಿದಿತ್ತು ನೈಟು. ನಾನಂತೂ ರೈಸ್ ಊಟನೇ ಮಾಡಲ್ಲ ಇತ್ತೀಚೆಗೆ. ನನ್ನ ಹಸ್ಬೆಂಡ್ಗೆ ಅಂತ ಇಡ್ತೀನಿ, ಅವರು ಸ್ವಲ್ಪನೇ ಊಟ ಮಾಡ್ತಾರೆ, ಪಾಪುನು ಸ್ವಲ್ಪನೇ ಊಟ ಮಾಡ್ತಾನೆ. ಹಾಗಾಗಿ ರೈಸ್ ಉಳಿದ್ಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ಅನ್ನ ಹಾಕಿಬಿಟ್ಟು ಗೋಧಿ ಕಡುಬು ಮಾಡಿದ್ರೆ ಸ್ಮೂತಾಗಿ ಬರುತ್ತೆ, ಅಷ್ಟೊಂದು ಗಟ್ಟಿಯಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ರೈಸ್ ಹಾಕ್ತಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವೀಟಾಗಿರುತ್ತೆ ಸ್ವಲ್ಪ ಗೋಧಿ ಕಡುಬು, ಹಾಗಾಗಿ ನೋಡ್ಕೊಂಬಿಟ್ಟು ಹಾಕಬೇಕು. ತುಂಬ ಸ್ವೀಟ್ ಹಾಕಬಾರ್ದು, ತುಂಬ ಸ್ವೀಟ್ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಚಟ್ನಿ ನೀವು ಎಷ್ಟೇ ಖಾರ ಹಚ್ಕೊಂಡ್ರೂ ಟೇಸ್ಟೇ ಬರಲ್ಲ. ಹಾಗಾಗಿ ನೋಡ್ಕೊಂಬಿಟ್ಟು ಬೆಲ್ಲ ಹಾಕಬೇಕು. ಅದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಆಲ್ರೆಡಿ ಅನ್ನನೇ ಮೆತ್ತಗಿದೆ, ಹಾಗಾಗಿ ಜಾಸ್ತಿ ನೀರೇನು ಬೇಕಾಗಲ್ಲ. ಸ್ವಲ್ಪನೇ ನೋಡಿಬಿಟ್ಟು ಹಿಟ್ಟು ಮಿಕ್ಸ್ ಆಗೋ ತನಕ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಅನ್ನ ಹಾಕಿರೋದ್ರಿಂದ ಕೈಗೆ ಅಂಟ್ತಾ ಇರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ನಾದಬೇಕಾಗುತ್ತೆ. ಚೆನ್ನಾಗಿ ನಾದಿ ಅದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳೋ ಅಷ್ಟರಲ್ಲಿ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಮೆಣಸಿನ್ಕಾಯಿ ನೋಡ್ತಾ ಇರ್ಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಕಲರು ಮತ್ತು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಕೆಂಪು ಮೆಣಸಿನ್ಕಾಯಿ ಹಾಕಿದ ಮೇಲೆ ನಾನಿಲ್ಲಿ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಮುಷ್ಟಿ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳು, 1 ಚಮಚ ಜೀರಿಗೆ, ಹಾಗೆ 1 ಚಮಚ ಬೆಲ್ಲ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ಇದನ್ನು ಆದಷ್ಟು ನೀರನ್ನು ಕಡಿಮೆ ಹಾಕಿನೇ ರುಬ್ಕೋಬೇಕಾಗುತ್ತೆ. ಚಟ್ನಿ ಸ್ವಲ್ಪ ಗಟ್ಟಿಗೆ ಬಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವೇನಾದರೂ ಹೊರಗಡೆ ಇಡ್ತೀನಿ ಅಂತಂದರೆ ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಟರೆ ನೀರು ಹಾಕದೇ ಇದ್ದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಾಂತಂದರೆ ಒಂಥರ ಬೂಸ್ಟ್ ಬಂದಿರೋ ಥರ ಆಗಿಬಿಡುತ್ತೆ, ಬೇಗ ಹಾಳಾಗಿಬಿಡುತ್ತೆ ಚಟ್ನಿ. ನೀವು ಫ್ರಿಜ್ಜಲ್ಲೇ ಇಟ್ಕೊಂಡು ತಿಂತೀರಂದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೋಬೋದು. ಹಾಗೆ ಹುಣ್ಸೆಹಣ್ಣು ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಈಗ ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ಹಾಕಿಲ್ಲ ಅಂದರೆ ಟೇಸ್ಟೇ ಬರಲ್ಲ. ನಾನೇನೋ ಮಾತಾಡ್ಕೊತ ಒಂದು ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ಈಗ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ನೀವು ಮುಂಚೆನೇ ಹಾಕ್ಕೊಂಡು ಬೇಕಿದ್ರೆ ಮಾಡ್ಕೋಬೋದು. ಸೊ ಕೆಂಪು ಚಟ್ನಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಆದಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕಿಲ್ಲ, ನಾನು ಸ್ವಲ್ಪನೇ ಹಾಕಿರೋದು. ಸ್ವಲ್ಪ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತಿದ್ದೀನಿ ಈಗ ನಾನು. ಸೊ ಈಗ ಗೋಧಿ ಕಡುಬು ಮಾಡೋದಕ್ಕೆ ಈ ರೀತಿಯಾದ ಒಂದು ಜಾಲರಿ ತೊಗೊಂಡಿದ್ದೀನಿ. ಈ ಥರದ್ದಿಲ್ಲ ಅಂತಂದರೆ ನೀವು ಇಡ್ಲಿ ಬೇಯಿಸ್ತೀವಲ್ವ, ಇಡ್ಲಿ ಪಾತ್ರೆನೂ ಕೂಡ ನೀವು ಇಟ್ಕೋಬೋದು. ಅದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ತೊಳೆಯೋದಕ್ಕೆ. ಇದಾದರೆ ಈಸಿ ಒಂದೇ ತೊಳ್ಕೊಬೋದು, ಅದಾದರೆ ಎಲ್ಲನೂ ತೊಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ. ಬೇಗನೂ ಬೇಯುತ್ತೆ ಇದರಲ್ಲಿ. ಹಾಗೆ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದೊಂದನ್ನೇ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಬಟ್ಲು ಶೇಪಲ್ಲಿ ಮಾಡ್ತಾ ಹೋಗಬೇಕು. ಹಿಟ್ಟು ಆದಷ್ಟು ಚಪಾತಿ ಹಿಟ್ಟಿನ ಅದಕ್ಕಿದ್ರೇ ಈ ರೀತಿ ಶೇಪ್ ಬರುತ್ತೆ. ತುಂಬ ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಅದು ಶೇಪ್ ನಿಲ್ಲೋದು ಇಲ್ಲ, ಆಮೇಲೆ ಕೈಗೆಲ್ಲ ಅಂಟ್ತಾ ಇರುತ್ತೆ. ಹಾಗಾಗಿ ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು, ತುಂಬ ಮೆತ್ತಗೂ ಮಾಡ್ಕೋಬಾರ್ದು. ಸ್ವಲ್ಪ ಸ್ಮೂತಾಗಿರ್ಬೇಕು ಹಿಟ್ಟು. ನಾನು ಮುಂಚೆನೇ ಒಂದು ಈ ರೀತಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಕುದಿಯೋಕೆ ಇಟ್ಟಿದ್ದೆ. ಈಗ ಅದನ್ನು
ಈ ರೀತಿ ಮುಚ್ಚಿಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಗೋಧಿ ಕಡುಬು ಒಂದು 10 ನಿಮಿಷ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ತೆಗೆದುಬಿಟ್ಟು ನಾನೀಗ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬೇಗನೆ ತಣ್ಣಗಾಗಿಬಿಡುತ್ತೆ, ಮಾಡಿದ ತಕ್ಷಣ ತಿನ್ನಬೇಕು. ಬಿಸಿ ಬಿಸಿ ಗೋಧಿ ಕಡುಬಿಗೆ ಈ ರೀತಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕಡುಬು ಮೇಲೂ ತುಪ್ಪ, ಹಾಗೆ ಚಟ್ನಿ ಮೇಲೂ ತುಪ್ಪ, ಸಖತ್ ಟೇಸ್ಟ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ. ನನ್ನ ಹಸ್ಬೆಂಡ್ ಅಷ್ಟೊಂದು ಇಷ್ಟಪಡಲ್ಲ, ನನಗೆ ನಮ್ಮ ಪ್ರಕೃತಿಗಂತೂ ತುಂಬ ಇಷ್ಟ. ಅವ್ರು ಇಷ್ಟಪಡಲ್ಲ ಅಂತಂದು ನಾನು ಮಾಡೇ ಇರಲಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಆಟ ಸಾಮಾನೆಲ್ಲ ಎತ್ತಿ ಮೇಲೆ ಎತ್ತಿಟ್ಬಿಟ್ಟಿದ್ವಿ. ತುಂಬ ಹಠ ಮಾಡ್ತಾನೆ ಅಂತಂದು ಫುಲ್ ತೆಕ್ಕೊಟ್ಟಿದ್ದೀವಿ. ಎಲ್ಲ ಆಟಾಡ್ತಾ ಇದ್ದಾನೆ. ಅವ್ರ ಅಕ್ಕಂದೆಲ್ಲ ಆಟ ಸಾಮಾನಿದ್ದು ಅವಳಿಗೆ ತಂದಿದ್ದು ಅವನು ಯೂಸ್ ಮಾಡ್ತಾ ಇದ್ದಾನೆ. ಅವಳಿಲ್ಲ ಅಂತ ಅವನು ಅಡುಗೆ ಆಟ ಆಡ್ತಾ ಇದ್ದಾನೆ. ಅವಳಿದ್ದರೆ ಅವಳು ಕೊಡೋದೇ ಇಲ್ಲ ಆಟ ಆಡೋದಕ್ಕೆ. ಪ್ಲೇಟ್ಸು ಬಾಣಲಿ ಎಲ್ಲ ತೊಗೊಂಡ್ಬಿಟ್ಟು ಅಡುಗೆ ಮಾಡಿ ಫಿಶ್ ಮಾಡಿದ್ದಾನಂತೆ, ಅದನ್ನು ತಿಂತಾ ಇದ್ದಾನೆ. ಆ ಕಡೆಗೊಂದು ಫಿಶ್ಶು, ಈ ಕಡೆಗೊಂದು ಫಿಶ್ಶು, ಮತ್ತು ಮಿಡಲಲ್ಲಿ ಏನೇನೋ ಇಟ್ಟಿದ್ದಾನೆ. 4 ತಟ್ಟೆಲ್ಲೂ ಒಂದೊಂದು ಡಿಶ್ ಇಟ್ಟಿದ್ದಾನೆ. ಹಾಗೆ ಬೆಳಗ್ಗೆ ಸ್ವಲ್ಪ ಆಟ ಮಾಡ್ತಾ ಇದ್ದ ಅಂತ ಆಟ ಸಾಮಾನು ಕೊಟ್ವಿ. ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದ ಅವನು. ಹಾಗೆ ನನ್ನ ಮಗನಿಗೆ ಕಡುಬೆಲ್ಲ ಏನೂ ಕೊಡಲಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಅವನಿಗೆ ಸಪ್ರೇಟಾಗಿ ಪ್ಯಾನ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನಾನ ಜಾಸ್ತಿ ತಂದಿದ್ದರು, ಅವನಿಗೋಸ್ಕರನೇ ತಂದಿರ್ತಾರೆ. ಅವನು ಬರೀ ಹಾಗೆ ತಿನ್ನಬೇಕು ಅಂದರೆ ಬೋರ್ ಮಾಡ್ಕೊತಾನಲ್ವ, ಹಾಗಾಗಿ ನಾನಿಲ್ಲಿ ಬನಾನಾ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಮತ್ತು ಸೋಡಾ ಯಾವುದು ಯೂಸ್ ಮಾಡ್ದೇ ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬನಾನನ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು 1 ಸ್ಪೂನಷ್ಟು ಗೋಧಿ ಹಿಟ್ಟು, 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನಾನಿಲ್ಲಿ. ಅದಾದಮೇಲೆ ರುಚಿಗೆ ಬೆಲ್ಲನಾದರೂ ಹಾಕ್ಬೋದು, ಇಲ್ಲ ಜೇನುತುಪ್ಪನಾದರೂ ಹಾಕ್ಬೋದು. ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಸೋಡಾ ಮತ್ತು ಎಗ್ ಯಾವುದನ್ನು ಕೂಡ ಹಾಕಿಲ್ಲ. ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಪ್ಯಾನ್ ಕೇಕು ಹಾಕಿದ್ರೆ ಮತ್ತು ತೆಗೆಯೋದಕ್ಕೆ ಕಷ್ಟ ಆಗುತ್ತೆ, ತುಂಬ ತೆಳ್ಳಗೆ ಮಾಡಿಕೊಂಡ್ರೆ. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಹಂಚ ಮೇಲೆ ಚೆನ್ನಾಗಿ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ಮೇಲೆ ಪ್ಯಾನ್ ಕೇಕ್ ಹಾಕಬೇಕು, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ತುಪ್ಪ ಚೆನ್ನಾಗಿ ಹಾಕಬೇಕು. ನಾನು ಮೇಲ್ಗಡೆ ಕೂಡ ತುಪ್ಪ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಸ್ವೀಟ್ ಅಲ್ವಾ, ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ರೆ. ಹಾಗೆ ತುಪ್ಪದಲ್ಲಿ ಬೆಂದರೆ ಕೂಡ ತುಂಬ ಟೇಸ್ಟಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ತುಪ್ಪ ಹಾಕಿದ್ದೀನಿ. 2 3 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಈ ರೀತಿ ಫ್ಲಿಪ್ ಮಾಡಬೇಕು. ಅದಾದಮೇಲೆ ಮತ್ತೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. 2 ಸೈಡು ನೀಟಾಗಿ ಈ ರೀತಿ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನನ್ನ ಮಗನಿಗೆ ಪ್ಯಾನ್ ಕೇಕ್ ಅಂದರೆ ತುಂಬ ಇಷ್ಟ ಅಲ್ವಾ, ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತೇನೋ, ಹಾಗಾಗಿ ಬಂದುಬಿಟ್ಟು ಎತ್ಕೋ ಅಂತಿದ್ದ. ಹಾಗಾಗಿ ಅವನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಮಾಡಿದೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಪ್ಯಾನ್ ಕೇಕು. ಬನಾನಾ ಹಾಗೆ ಅದ್ರ ಮೇಲೆ ಸ್ವಲ್ಪ ಹನಿ ಹಾಕಿದ್ರೂ ಕೂಡ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾನು ಸ್ವೀಟ್ ಏನು ಜಾಸ್ತಿ ಯೂಸ್ ಮಾಡಲ್ಲ ಅವನಿಗೀಗ. ಸೊ ಹಾಗಾಗಿ ಬೆಲ್ಲನೇ ಹಾಕಿದ್ದೀನಿ ಸಾಕು. ಜಾಸ್ತಿ ಸ್ವೀಟ್ ಹಾಕ್ಬಿಟ್ರೆ ಮಕ್ಕಳು ತಿಂತ ಇಷ್ಟನೇ ಪಡಲ್ಲ. ಸ್ವೀಟ್ನೆಸ್ ಜಾಸ್ತಿ ಆದಂಗೆ ನಮಗೆ ತಿನ್ನೋದಕ್ಕೆ ಇಷ್ಟ ಆಗಲ್ವಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿರಬೇಕು. ಆಮೇಲೆ ಬಾಳೆಹಣ್ಣು ಕೂಡ ಸ್ವೀಟಾಗಿರುತ್ತಲ್ವ, ಹಾಗಾಗಿ ಅದೇ ಸ್ವೀಟೇ ಸಾಕು. ಅವನಿಗೆ ಟಿಫನ್ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸ್ದೆ. ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿತ್ತು. ಸೊ ನಾನಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇದೆಲ್ಲ ತೆಗೆದಿಟ್ಬಿಡೋಣ ಅಂತ ಅಂದ್ಕೊಂಡೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಂದಿತ್ತು ನೈಟು, ಅದನ್ನ ಹಾಗೆ ಇಟ್ಬಿಟ್ಟಿದ್ದೆ, ನೈಟ್ ತೆಗೆಯೋದಕ್ಕೆ ಆಗಿಲ್ಲ ಅಂತಂದು. ಈಗ ಅದನ್ನೆಲ್ಲ ಎತ್ತಿಟ್ಬಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡೈನಿಂಗ್ ಟೇಬಲ್ ಎಲ್ಲ ಗಲೀಜಾಗಿತ್ತಲ್ವ, ಈರುಳ್ಳಿ ಸಿಪ್ಪೆ ಎಲ್ಲ ಬಿದ್ದುಬಿಟ್ಟು ಧೂಳಂತೂ ತುಂಬ ಬರುತ್ತೆ. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿದಂಗೆ ಆಗುತ್ತೆ ಅಂತ ಫಸ್ಟ್ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಾದಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಈಗ. ಹಾಗೆ ತರಕಾರಿ ಸಾಂಬಾರೆಲ್ಲ ಇತ್ತು. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತಂದು ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಜಸ್ಟ್ ಬನಾನಾ ತೊಗೋಬೇಕು. ತುಂಬ ಹಣ್ಣಾಗಿರ್ಬೇಕು ಬನಾನಾ, ಅದನ್ನ ಒಂದು ಅರ್ಧ ತೊಗೋಬೇಕಷ್ಟೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಫೋರ್ಕಲ್ಲಿ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸ್ಮೂತಾಗಿರುವಂತಹ ಪೇಸ್ಟ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪನೇ ಹನಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಂತ ಅಂದ್ಕೋಬೋದು, ಅಷ್ಟೇ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ. ಯಾಕಂತಂದರೆ ಅದು ಸ್ವಲ್ಪ ಆಲ್ರೆಡಿ ವಾಟರ್ ಅಂಶ ಇರುತ್ತಲ್ವ ಬಾಳೆಹಣ್ಣಲ್ಲಿ, ಹಾಗಾಗಿ ಫೇಸ್ ಮೇಲೆ ಕೂರೆಲ್ಲ ಜಾಸ್ತಿ ಹಾಕಿದ್ರೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ವಾಶ್ ಮಾಡ್ಕೊಂಬಂದು ಈಗ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ
ಈ ಬನಾನಾ ಫೇಸ್ ಪ್ಯಾಕಿಂದ ಬೆನಿಫಿಟ್ ತುಂಬಾ ಇದೆ. ಫೇಸ್ ಏಜಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಯಾರ್ಯಾರಿಗೆಲ್ಲ ರಿಂಕಲ್ಸ್ ಇದೆಯೋ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಇದನ್ನು ಹಚ್ಕೊತಾ ಬರಬೇಕು. ವಾರಕ್ಕೆ ಒಂದು 2-3 ಸತಿ ಆದರೂ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಸ್ಕಿನ್ ಕೂಡ ತುಂಬಾ ಸ್ಮೂತ್ ಆಗುತ್ತೆ. ಹಾಗೆ ಫೇಸಲ್ಲಿರೋ ಆಯಿಲನ್ನು ಕಡಿಮೆ ಮಾಡುತ್ತೆ. ಹಾಗೆ ನಿಮ್ಮ ಮುಖ ಹೊಳೆಯೋ ಥರ ಮಾಡುತ್ತೆ. ನಿಮಗೆ ಪಿಂಪಲ್ಸ್ ಎಲ್ಲ ಆಗ್ತಾ ಇದ್ದರೆ ಆ ಪಿಂಪಲ್ಸ್ ಆಗೋ ಬ್ಯಾಕ್ಟೀರಿಯಾನ ಕೂಡ ಇದು ಕೊಲ್ಲುತ್ತೆ. ಹಾಗೆ ಫೇಸ್ ಪ್ಯಾಕ್ ಹಾಕಿ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಉಗುರು ಬೆಚ್ಚನ ನೀರಿನಲ್ಲಿ ಫೇಸ್ನ ವಾಶ್ ಮಾಡಬೇಕು. ಹಾಗೆ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಗೋಧಿ ದೋಸೆಯನ್ನು ಮಾಡ್ತಾ ಇದ್ದೀನಿ. ಸಾಂಬಾರು ಇತ್ತಲ್ವ, ಹಾಗಾಗಿ ನನ್ನ ಮಗನಿಗೆ ಸಾಂಬಾರು ಮತ್ತು ಗೋಧಿ ದೋಸೆ ತಿನ್ಸೋಣ ಅಂತಂದು ಅವನಿನ್ನೂ ಮಲಗಿದ್ದಾನೆ, ಮಾಡಿ ಇಟ್ಬಿಡೋಣ ಅಂತಂದು ಮಾಡ್ತಾಯಿದ್ದೆ. ಹಾಗೆ ಸಂಜೆ ಪ್ಲೇಗ್ರೌಂಡಿಗೆ ಕರ್ಕೊಂಡು ಹೋಗಿದ್ದು ತುಂಬ ದಿನ ಆಗಿತ್ತು ಅಂತಂದು ನಾನು ಸ್ವಲ್ಪ ಹಾಗೆ ಹೊರಗಡೆ ಅಡ್ಡಾಡ್ದಂಗೆ ಆಗುತ್ತೆ. ನಾನೇನು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಲ್ಲ. ಆಲ್ಮೋಸ್ಟ್ 12-12ವರೆಗೆ ಬ್ರೇಕ್ಫಾಸ್ಟನ್ನು ತಿಂದುಬಿಡ್ತೀನಲ್ವ. ಹಾಗಾಗಿ ಮಧ್ಯೆ ಏನಾದರೂ ಹಸಿವಾಯಿತು ಅಂತಂದರೆ ನಾನು ಹಣ್ಣು ತಿಂತೀನಿ ಅಷ್ಟೇ. ಮತ್ತೇನು ಸಂಜೆ ತನಕ ಏನೂ ತಿನ್ನಲ್ಲ. ಸಂಜೆ ಕಾಫಿ ಎಲ್ಲ ಕುಡ್ಕೊಂಡ್ಬಿಟ್ಟು ಬಂದಿದ್ವಿ ಆಟ ಆಡ್ಸೋಣ ಅಂತಂದು. ಪ್ಯಾಂಟೆಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಮಣ್ಣು ಮಾಡ್ಕೊತಾನೆ. ಬಂದರೆ ಅವನಿಗೆ ಮತ್ತೆ ಹೋಗಿ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಕರ್ಕೊಂಬಂದರೆ ಬರೋದೇ ಇಲ್ಲ. ಫುಲ್ ಖಾಲಿ ಇತ್ತು. ಮಕ್ಕಳು ಇರಲಿಲ್ಲ ಇವತ್ತಂತೂ. ಸ್ವಲ್ಪ ಮಳೆ ಮೋಡ ಥರ ಆಗಿತ್ತು. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಎಷ್ಟು ಜೋರಾಗಿ ಅಲ್ಲಾಡ್ತಾ ಇದೆ ಅಂತ. ಅದು ಮೇಲೆ ಹೋದ ತಕ್ಷಣ ಅವನಿಗೆ ಫುಲ್ ತಣ್ಣ ಗಾಳಿ ಬೀಸೋದು. ಅವ್ನು ಕೆಳಗಡೆನೇ ಬರ್ತಾ ಇರಲಿಲ್ಲ. ಅಲ್ಲಿ ಹೋಗಿ ತುದಿ ಕೂತ್ಕೊಂಡ್ಬಿಡೋನು ಏನೋ ನೋಡ್ಕೊತ. ಆಮೇಲೆ ಸ್ಕೈ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಮೋಡ. ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಡೋನು. ಬಾರೋ ಟೈಮ್ ಆಯ್ತು, ಹೋಗೋಣ ಬಾ. ಏಯ್ ಟೈಮ್ ಆಗಿಲ್ಲ ನನಗೆ. ಬಾ ಬೇಗ. ಬಾಯ್. ಹಾಗೆ ನಮ್ಮ ಹಸ್ಬೆಂಡ್ ಹಲಸಿನ ಹಣ್ಣು ತಂದಿದ್ರು. ಅದು ಹಣ್ಣೇ ಆಗಿರಲಿಲ್ಲ. 2 ಡೇಸ್ ಆದರೆ ಆಗುತ್ತೆ ಅಂತ ಹೇಳಿದಂತೆ ತಂದು 2 ಡೇಸ್ ಆಯಿತು ಅಂತಂದು ಕಟ್ ಮಾಡ್ತಾಯಿದ್ರು. ನಾನು ಹೇಳಿದೆ ಹಣ್ಣು ಆಗಿಲ್ಲ ಅಂತಂದು. ಹಣ್ಣಾದರೆ ಸ್ಮೆಲ್ ಬರ್ತಾ ಇರುತ್ತಲ್ವ, ಗೊತ್ತಾಗುತ್ತೆ. ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಇಲ್ಲ ರೀ ಹಣ್ಣಾಗಿಲ್ಲ ಅಂತ. ಬಟ್ ಆದ್ರೂ ಕಟ್ ಮಾಡೋಣ ತಡಿ ಅಂತಂದು ಕಟ್ ಮಾಡಿದ್ರು. ಅದು 2-3 ಡೇಸ್ ಆದರೂ ಇನ್ನೂ ಹಣ್ಣೇ ಆಗಿರಲಿಲ್ಲ. ಅವ್ರಿಗೆ ರಿಟರ್ನ್ ಕೊಡೋಣ ಅಂತಂದು ಹೋದರೆ ಅವ್ನು ಇರಲೇ ಇಲ್ಲ ಅಂತೆ ಅಂಗಡಿಯಲ್ಲಿ. ಮತ್ತು ಇನ್ನೇನು ಮಾಡೋದು ಅಂತ ಸುಮ್ಮನಾದರು.